ಹುಬ್ಬಳ್ಳಿಯ 31 ವರ್ಷದ ಹಳೆಯ ಕೇಸ್ ಓಪನ್ ಆಯಿತು. ಈಗ ದತ್ತಪೀಠದ 7 ವರ್ಷದ ಹಿಂದಿನ ಪ್ರಕರಣ ಮತ್ತೆ ಮರುತನಿಖೆಗೆ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇದೇ ವಿಚಾರವಾಗಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ದಾಖಲೆ. ನಮ್ಮಲ್ಲಿ ಮಾತ್ರ ಈ ಕುರಿತ ರೀಓಪನ್ ಮಾಡಿರುವಂಥ ಕೇಸನ್ನು ರೀಓಪನ್ ಮಾಡಿರುವ ದಾಖಲೆ 2017 ಡಿಸೆಂಬರ್ 4ರಂದು ಗೋರಿ ಒಡೆಯುವಂಥ ಪ್ರಯತ್ನವನ್ನ ಮಾಡಿದ್ರು ಅಂತೇಳಿ ಈ ಪ್ರಕರಣದಲ್ಲಿ ಈ ವರದಿಯಲ್ಲಿ ದಾಖಲೆ ಆಗಿರೋದು. 14 ಆರೋಪಿಗಳ ಕೇಸನ್ನು ಬಿಜೆಪಿ ಸರ್ಕಾರ ವಾಪಸ್ ಪಡೆದಿತ್ತಂತೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಕೇಸ್ ರೀಓಪನ್ ಆಗಿದೆ. ಸೆಪ್ಟೆಂಬರ್ 7, 2023ರಂದು ಅನುಮತಿಯನ್ನು ಸರ್ಕಾರ ನೀಡಿತ್ತು. ಸೆಪ್ಟೆಂಬರ್ 21, 2023ಕ್ಕೆ ಪೊಲೀಸ್ ಅಧೀಕ್ಷಕರ ಕಚೇರಿಯನ್ನು ಅನುಮತಿಯನ್ನು ಪಡೆದಿರೋದು. ನೋಡಿ, 7 ವರ್ಷದ ಹಳೆಯ ಕೇಸ್ ಇದು. 4/12/2017ರಲ್ಲಿ ವರದಿಯಾದಂಥ ಒಂದು ಪ್ರಕರಣದ ಸಾರಾಂಶ ಈ ಒಂದು ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಾ, 7 ವರ್ಷದ ಬಳಿಕ ದತ್ತಪೀಠದ ಪ್ರಕರಣದಲ್ಲಿ ಮರು ತನಿಖೆಗೆ ಅವಕಾಶ ಸಿಕ್ಕಿರೋದು. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯವಾಗಿದೆ ಈ ಒಂದು ಎಕ್ಸ್ಕ್ಲೂಸಿವ್ ದಾಖಲೆ. ದೂರು ಕೊಟ್ಟವರು ಫಿರ್ಯಾದುದಾರರು ಶ್ರೀ ಗವಿರಾಜ್, PSI ಗ್ರಾಮಾಂತರ ಪೊಲೀಸ್ ಠಾಣೆ ಚಿಕ್ಕಮಗಳೂರು. ವರದಿಯಾದಂಥ ದಿನಾಂಕ ಕೂಡ ಇದೆ. ಎಕ್ಸ್ಕ್ಲೂಸಿವ್ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದು. ವರದಿ ಆದಂಥ ದಿನಾಂಕ 4 ಡಿಸೆಂಬರ್ 2017. ಕೃತ್ಯ ನಡೆದಂಥ ಸ್ಥಳ ಇನಾಮ್ ದತ್ತಾತ್ರೇಯ ಪೀಠ, ಚಿಕ್ಕಮಗಳೂರು ತಾಲೂಕು. ಆರೋಪಿಗಳು ಒಟ್ಟು 14 ಜನ. ಮಾನ್ಯ ಪೊಲೀಸ್ ಅಧೀಕ್ಷಕರ ಕಚೇರಿಯ ಅನುಮತಿ ಮೇರೆಗೆ 21/9 ತಿಂಗಳು 2023ರಲ್ಲಿ ಮರು ತನಿಖೆಗೆ ಆದೇಶ ಆಗಿರೋದು. ಎಕ್ಸ್ಕ್ಲೂಸಿವ್ ದಾಖಲೆ ಇದು. ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಂಥ ದಿನಾಂಕವೂ ಕೂಡ ಇದೆ, 24/10 ತಿಂಗಳು 2023. CC ನಂಬರ್ ಕೂಡ ಇದೆ. ಜೊತೆಗೆ ನ್ಯಾಯಾಲಯದ ಹಿಯರಿಂಗ್ ಇರುತ್ತಲ್ಲ, ಅದ್ರ ದಿನಾಂಕವೂ ಕೂಡ ಇದೆ, 8/1/2024. ಮರು ತನಿಖೆಗೆ ಆದೇಶವನ್ನು ನೀಡಿರುವಂಥದ್ದು 2017ರಲ್ಲಿ ನಡೆದಂಥ 14 ಜನ ಆರೋಪಿಗಳ ಪ್ರಕರಣವನ್ನು ಬಿಜೆಪಿ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು. ಈ ಪ್ರಕರಣ ಈಗ ಮರು ತನಿಖೆ